ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಅವರಿಗೆ ಪಾರ್ಲಿಮೆಂಟ್ ಒಳಗೆ ಕೂತು ಮಾತಾಡ್ರಿ, ಚರ್ಚೆ ಮಾಡ್ರಿ ಅಂದ್ರ ಆಗೋದಿಲ್ಲ. ಅದ ಹೊರಗೆ ಬಂದು ಪ್ರೆಸ್ ಮೀಟ್ ಮಾಡಿ ಇರ್ಲಾರ್ದೆಲ್ಲ ಹೈಡ್ರಾಮಾಗಳು ಮಾಡ್ರಿ ಅಂದ್ರ ನಾನೇ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದ್ರ ವಿರೋಧ ಪಕ್ಷದ ನಾಯಕನಿಗೆ ಇರ್ಬೇಕಾದ ಕರ್ತವ್ಯ ಜವಾಬ್ದಾರಿಗಳಿದ್ರ ಈ ರೀತಿ ನಡ್ಕೊಳ್ಳೋದಿಲ್ರಿ. ಒಂದು ದಿನಕ್ಕೆ 9 ಕೋಟಿ ರೂಪಾಯಿ ಖರ್ಚಾಗ್ಲಿಕ್ಕತ್ತೈತಿ, ವೇಸ್ಟ್ ಆಗಿ ಹೋಗ್ಲಿಕ್ಕತ್ತೈತಿ. ಒಂದು ದಿನ ಚರ್ಚೆ ಮಾಡ್ಲಿಲ್ಲ, ಒಂದೇ ಒಂದು ದಿನ ಸೆಷನ್ ನಡಿಯಕ್ ಬಿಡ್ಲಿಲ್ಲ. ಆದ್ರ ಹೊರಗಡೆ ಬಂದು ಈ ರೀತಿಯ ನಾಟಕಗಳನ್ನ ಮಾಡೋದನ್ನ ರಾಹುಲ್ ಗಾಂಧಿ ಬಿಡ್ಲೇ ಇಲ್ಲ. ನಿನ್ನೆ ಸಂಜೆ ಒಂದು ಪ್ರೆಸ್ ಮೀಟ್ ಮಾಡಿ ಎಷ್ಟು ಕೆಟ್ಟ ವರ್ತನೆಯನ್ನ ತೋರ್ಸ್ಯಾರ. ಯಾರ್ರಿ ಇವರು? ರಾಹುಲ್ ಗಾಂಧಿ ಅವರು, ಇಂದಿರಾ ಗಾಂಧಿ ಅವರ ಮೊಮ್ಮಗ, ರಾಜೀವ್ ಗಾಂಧಿ ಅವರ ಮಗ. ಅದ್ರ ಸ್ವಲ್ಪನಾರ ಶ್ರದ್ಧೆ ಇಟ್ಕೋಬೇಕಲ್ರಿ. ಕಾಂಗ್ರೆಸ್ ಪಕ್ಷ ಇವ್ರನ್ನೇ ನಂಬ್ಕೊಂಡು ಕೂತೈತಿ. ಇವ್ರು ನೋಡಿದ್ರೆ ಏನು ಮಾಡ್ಲಿಕ್ಕತ್ತಾರ? ಪ್ರಧಾನಮಂತ್ರಿ ಆಗೇ ಆಗ್ತೀನಿ ಅಂತ ಪಣ ತೊಟ್ಟಿರೋ ರಾಹುಲ್ ಗಾಂಧಿ ಅವರು ಇಂಥ ದುರ್ವರ್ತನೆಯಿಂದ ಪ್ರಧಾನಮಂತ್ರಿ ಆಗಕ್ಕ ಯಾವತ್ತೂ ಸಾಧ್ಯ ಇಲ್ಲ. ಯಾಕೆ ಹಿಂಗೆ ಹೇಳಾಕತ್ತೀನಿ ಅಂದ್ರ, ನಿನ್ನೆ ಪ್ರೆಸ್ ಮೀಟ್ ಒಳಗ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನ ಮಂತ್ರಿ ಮತ್ತು ಇನ್ನೊಂದು ದೇಶದ ಪ್ರಧಾನಿಯ ಬಗ್ಗೆ ಕೆಟ್ಟದಾಗಿ ಬಿಹೇವ್ ಮಾಡಿ ತೋರ್ಸ್ಯಾರ. ತಬ್ಕೊಳ್ಳೋದು, ಕೆಟ್ಟ ಮಾತುಗಳನ್ನ ಆಡೋದು, ಇಂಡೈರೆಕ್ಟ್ ಆಗಿ ಟೀಕೆ ಮಾಡೋದು. ಅದು ಯಾರನ್ರಿ? ಒಂದು ದೇಶದ ಪ್ರಧಾನ ಮಂತ್ರಿ, ಯಾವ ದೇಶದಾಗ ಅವರಿದ್ದಾರೋ ಅವರು. ಇನ್ನೊಂದು ಇಟಲಿಯ ಪ್ರಧಾನ ಮಂತ್ರಿ ಮೆಲೋನಿ ಅವರದ್ದು. ಜಾರ್ಜಿಯಾ ಮೆಲೋನಿ ಅವರಿಗೂ ಮತ್ತು ನರೇಂದ್ರ ಮೋದಿ ಅವರು ಹೆಂಗೆ ಕ್ಲೋಸ್ ಇದ್ದಾರ, ಅವರು ಬೇರೆ ಬೇರೆ ದೇಶದಾಗ ಮೀಟ್ ಆದಾಗ ಹೆಂಗೆ ವರ್ತನೆ ಮಾಡ್ತಾರ ಅನ್ನೋದನ್ನ ಕೆಟ್ಟದಾಗಿ ಡ್ರಾಮಾ ಮಾಡಿ ತೋರಿಸಿದ್ರು. ನೋಡ್ರಿ. इनके माइंड में घुस गया कि फॉरेन पॉलिसी इज दिस. अब पता नहीं किसने डाला, कहां से घुसा कि भाई फॉरेन पॉलिसी का मतलब इमेजिन द इग्नोरेंस. फॉरेन पॉलिसी. एक चीज पूछ सकता हूं? हाँ. मेलनी समझ के तो नहीं पकड़ा था? इनके माइंड ಡ್ರಾಮಾ ನೋಡ್ರಿ. ಅದಕ್ಕ ಕಾಂಗ್ರೆಸ್ ಬೆಂಬಲಿಗರು, ಕಾರ್ಯಕರ್ತರ ಚಪ್ಪಾಳೆ ನೋಡ್ರಿ. ಮರ್ಯಾದೆ ಇದ್ದವ್ರು ಯಾರಾದ್ರೂ ಚಪ್ಪಾಳೆ ತಡ್ತಾರೇನ್ರಿ? ಇಂಥ ಕೆಟ್ಟ ಕೃತ್ಯಕ್ಕ ಯಾರಾದ್ರೂ ಸಪೋರ್ಟ್ ಮಾಡ್ತಾರೇನ್ರಿ? ರಾಹುಲ್ ಗಾಂಧಿ ಅವರು ಬೇರೆ ಯಾರನ್ನೋ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳಿ ತಮಗೆ ತಾವೇ ಎಕ್ಸ್ಪೋಸ್ ಆದ್ರು. ಕೆಟ್ಟ ವರ್ತನೆ ಹೆಂಗ್ ಕಾಣಿಸ್ತೈತಿ ಅನ್ನೋದನ್ನ ನೋಡ್ರಿ. ಅಲ್ಲಿ ಜಂತರ್ ಮಂತರ್ ಒಳಗ ನರೇಂದ್ರ ಮೋದಿ ಅವ್ರಿಗೆ ದೇಶಕ್ಕೆಲ್ಲ ಬೈದ್ರಲ್ಲ ಯುವಕ ಯುವತಿಯರು, ಜಂಜಿಗಳು, ಸೋ ಕಾಲ್ಡ್ ಜಂಜಿಗಳು. ಅವರಿಗೂ ರಾಹುಲ್ ಗಾಂಧಿಗೂ ಏನು ಡಿಫ್ರೆನ್ಸ್ ಐತ್ರಿ? ಅವರಲ್ಲಿ ಅವ್ರ ಕೆಟ್ಟ ಮಾತುಗಳನ್ನ ಹೇಳಿ ಜನರ ಮುಂದೆ ಎಕ್ಸ್ಪೋಸ್ ಆದ್ರು. ರಾಹುಲ್ ಗಾಂಧಿ ಆ ರೀತಿ ನಡ್ಕೊಂಡು ಇಲ್ಲಿ ಎಕ್ಸ್ಪೋಸ್ ಆಗ್ಯಾರ. ಒಬ್ಬ ಎಲ್ಲೊಬ್ಬಿಗೆ ಇರ್ಬೇಕಾದ ಒಂದೇ ಒಂದು ಲಕ್ಷಣ ಐತೇನ್ರಿ? ರಾಜಕಾರಣದಾಗ ಟೀಕೆ ಟಿಪ್ಪಣಿ ಸರ್ವೇ ಸಾಮಾನ್ಯ. ಈ ಬಿಹೇವಿಯರ್ಗೆ ಏನಂತ ಕರಿಬೇಕು? ಇದೇ ಬಿಹೇವಿಯರ್ನ ಇಟ್ಕೊಂಡು ರಾಹುಲ್ ಗಾಂಧಿ ಮುಂದೊಂದು ದಿನ ಪ್ರಧಾನಮಂತ್ರಿ ಆಗ್ತಾರು ಅಂತ ಹೆಂಗೆ ನಂಬೋದು? ಇಷ್ಟಕ್ಕೆ ಸುಂಬಾಗಿಲ್ಲ. ನರೇಂದ್ರ ಮೋದಿ ಹೆದರ್ಕೊಂಡ್ರು, ಅಮಿತ್ ಶಾ ಹೆದರ್ಕೊಂಡ್ರು, ಸೆಷನ್ ನಡಿಯಕ್ಕೆ ಬಿಟ್ಟಿಲ್ಲ, ನಾವು ಬಿಡೋದಿಲ್ಲ, ಅದು ನಮ್ಮ ತಾಕತ್ತು, ನೋಡ್ರಿ ಹೆಂಗೆ ಗೆದ್ವಿ ಅಂತ ಬೀಗ್ಲಿಕ್ಕತ್ತಾರ. ಯಾಕಾಗಿ ಇಷ್ಟೊಂದು ಬೀಗೋದು ಅದನ್ನು ನೋಡ್ರಿ. मैं आपको बता रहा हूं नरेंद्र मोदी रात को नहीं सोता है. उसके अलग अलग कारण है. उसका एक ऑब्वियस कारण है और उसके बहुत सारे हिडन कारण भी हैं. आपने देखा अमित शाह, सो कॉल्ड, क्या कहते थे उसको पहले, चाणक्य, और क्या कहते थे, सरदार पटेल, हरिपाल. Where has he disappeared? वो भाग गया. वो 20 दिन के लिए पार्लियामेंट हाउस में नहीं घुस पाया. वो ಕೇಳಿಸ್ಕೊಂಡ್ರಲ್ರಿ? ಅಧಿಕ ಪ್ರಸಂಗಿತನದ ಮಿತಿ ಮೀರಿ ಹೋಗೈತಿ. ಮಾತುಗಳು ಹಿಡಿತ ಕಳ್ಕೊಂಡವ. ನಾಲ್ಗೆ ಬೇಕಾಬಿಟ್ಟಿ ಹರಿಲಿಕತ್ತೈತಿ. ನರೇಂದ್ರ ಮೋದಿ ಅವರು ಆ ವಯಸ್ಸಿನಲ್ಲಿಯೂ ಕೂಡ ಬರೀ 4 ಅವರ್ ನಿದ್ದೆ ಮಾಡಿ ದೇಶಕ್ಕಾಗಿ ದನಿವಿಲ್ದೆ ದುಡಿಯಾಕತ್ತಿರೋ ಪ್ರಧಾನಮಂತ್ರಿ. ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ಇಟ್ಕೊಳ್ಳದೆ ಇಲ್ಲಿವರೆಗೂ ರಾಜಕಾರಣ ಮಾಡ್ಕೊಂಡ್ ಬಂದಿರೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಪ್ರಧಾನಮಂತ್ರಿ ಆಗೋ ಕನಸನ್ನ ಇಲ್ಲಿವರೆಗೂ ಕಾಣಕತ್ತಿರೋ ರಾಹುಲ್ ಗಾಂಧಿ ಅವರು ಹೀಯಾಳಿಸಿ ಮಾತಾಡ್ಲಿಕ್ಕತ್ತಾರ. ರಾತ್ರಿ ಪ್ರಧಾನಮಂತ್ರಿ ಮಲಗೋದಿಲ್ಲ. ಅದಕ್ಕೆ ಬಹಳಷ್ಟು ಕಾರಣಗಳಿದ್ದಾವ, ಒಳಗಿನ ಗುಟ್ಟುಗಳಿದ್ದಾವ, ಬಹಳಷ್ಟು ಕಾರಣಗಳಿದ್ದಾವ, ಹಿಡನ್ ರೀಸನ್ಗಳಿದ್ದಾವ ಅಂತ.
ಅಲ್ಲ ರಾಹುಲ್ ಗಾಂಧಿ ಅವರೇ, ನಿಮ್ಮ ಮನೆಯೊಳಗೂ ಅಷ್ಟು ವಯಸ್ಸಿನವ್ರು ಯಾರಾದ್ರೂ ಇದ್ರೆ ಅವ್ರಿಗಿರೋ ಸಮಸ್ಯೆಗಳು ಏನು ಅನ್ನೋದನ್ನ ತಿಳ್ಕೊಳ್ರಿ. ವಯಸ್ಸಾಗ್ತಿದ್ದಂಗ ನಿದ್ದೆ ಎಷ್ಟು ಕಡಿಮೆ ಆಗುತ್ತಾ ಅಥವಾ ಅವ್ರಿಗಿರೋ ಹಿಡನ್ ರೀಸನ್ಗಳೇನು ಅದನ್ನ ಅರ್ಥ ಮಾಡ್ಕೊಳ್ರಿ, ಅದನ್ನ ಮಾತಾಡ್ರಿ. ಅದನ್ನ ಬಿಟ್ಟು ದೇಶದ ಪ್ರಧಾನಿಯ ಬಗ್ಗೆ ಏಕವಚನದಲ್ಲಿ ಮಲ್ಗೋದಿಲ್ಲ, ಯಾಕೆ ಮಲ್ಗೋದಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ ಕಾರಣ ಇದಾವಂತ ಇಂಡೈರೆಕ್ಟ್ ಆಗಿ ನಿಮ್ಮ ಮನಸ್ಸೊಳಗಿರೋ ಹೊಲಸನ್ನ ಹೊರಗೆ ಹಾಕಬೇಡ್ರಿ. ಒಂದು ದೇಶದ LOP ನೀವು, ಆಪೋಸಿಷನ್ ಲೀಡರ್ಗೂ ಪ್ರಧಾನಮಂತ್ರಿ ಅಷ್ಟೇ ಹಕ್ಕಿರುತ್ತ ಅಂತ ಮಾತಾಡೋ ನೀವು ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಇಷ್ಟು ಕೆಟ್ಟದಾಗಿ ಟೀಕೆ ಮಾಡಿ ಕೆಟ್ಟದಾಗಿ ಮಾತಾಡೋದು ಎಷ್ಟು ಸರಿ? ದೇಶದ ಜನ ನೋಡ್ಲಿಕ್ಕತ್ತಾರ. ಮುಂದೊಂದು ದಿನ ನಿಮ್ಮ ಕೈಯಾಗ ದೇಶ ಹೆಂಗಪ್ಪ ಕೊಡೋದು ಅಂತ ಯೋಚನೆ ಮಾಡ್ತಾರ. ಯಾರನ್ನ ಟೀಕೆ ಮಾಡಿ ನಗ್ಲಿಕ್ಕತ್ತಿರೋ ಅವರು ಮತ್ತೆ ಗೆದ್ದು ಬೀಗದಾಗ ನಿಮ್ಮ ಟೀಕೆ ನಿಮಗೆ ರಿವರ್ಸ್ ಆಗ್ತದ. ಇಷ್ಟೆಲ್ಲ ಮಾತಾಡಿದ್ರಲ್ಲ, ಒಂದು ದೇಶದ ಪ್ರಧಾನಿ ಇಟಲಿಯ ಜಾರ್ಜ್ ಮೆಲೋನಿ ಬಗ್ಗೆ ಈ ರೀತಿ ವ್ಯಂಗ್ಯವಾಗಿ ಮಾತಾಡಿದ್ರಲ್ಲ, ಇಷ್ಟು ಆಕ್ಟಿಂಗ್ ಮಾಡಿ ತೋರಿಸಿದ್ರಲ್ಲ, ಒಂದು ದಿನ ಅವ್ರೇನಾದ್ರೂ ಭಾರತಕ್ಕೆ ಬಂದಾಗ ಯಾವ ಮುಖ ಇಟ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ತೀರಿ, ಗ್ರೀಟ್ ಮಾಡ್ತೀರಿ? ಅವ್ರ ಹತ್ರ ಹೋಗಿ ಭೇಟಿಯಾಗೋ ಧೈರ್ಯ ಐತೆ ನಿಮ್ಮ ಹತ್ರ? ನೈತಿಕತೆ ಉಳಿಯುತ್ತೇನು ನಿಮ್ಮ ಹತ್ರ? ಆ ಜಂತರ್ ಮಂತರೊಳಗೆ ಕೆಟ್ಟ ಭಾಷೆಯ ಪ್ರಯೋಗ ಮಾಡಿದವರು, ಇಲ್ಲಿ ನೀವು ಕೆಟ್ಟ ರೀತಿಯ ವರ್ತನೆ ತೋರಿದವರು, ನಿಮ್ಮಿಬ್ಬರ ಮಧ್ಯೆ ನನಗೆ ಯಾವ ಡಿಫ್ರೆನ್ಸು ಕಾಣ್ಲಿಕ್ಕತ್ತಿಲ್ಲ. ನೀವು ಪ್ರಧಾನಮಂತ್ರಿಯ ಕನಸನ್ನ ದಯವಿಟ್ಟು ಕಾಣಬೇಡ್ರಿ. ಇಂಥ ವರ್ತನೆನ ಭಾರತದ ಜನ ಯಾವತ್ತೂ ಒಪ್ಪೋದಿಲ್ಲ.